ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ. ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ. ಇವರು ನಿಜವಾದ ರಾಜರು. ಕಾಡಿನ ರಾಜನಂತೆ ತಮ್ಮ ಸಿಂಹಾಸನದ ಮೇಲೆ ಕುಳಿತು ಆಜ್ಞೆಗಳನ್ನು ಹೊರಡಿಸುವಂತಹ ವ್ಯಕ್ತಿತ್ವ ಇವರದ್ದು. ಆದ್ರೆ ಸ್ನೇಹಿತರೆ, ಇವರು ಸುಮ್ಮನೆ ಕೂತು ಓಕೆ ನಾನು ಆರ್ಡರ್ ಕೊಟ್ಟಿದ್ದೀನಿ, ಇನ್ನು ನನ್ನ ಕೆಲಸ ಆಗುತ್ತೆ ಅಂತ ಕಾಯುವ ಜಾತಿಗೆ ಸೇರಿದವರಲ್ಲ. ಒಂದು ಸವಾಲಿಗೆ ಕೈ ಹಾಕಿದ್ರೆ ಅದು ಪೂರ್ಣಗೊಳ್ಳುವವರೆಗೂ ಇವರಿಗೆ ಸಮಾಧಾನವೇ ಇಲ್ಲ. ಇವರು ತಕ್ಷಣವೇ ಕಾರ್ಯಪ್ರವೃತ್ತಲಾಗುತ್ತಾರೆ. ಹೇಳಿ, ಇದು ಯಾರ ಬಗ್ಗೆ ಅಂತ ನಿಮಗೆ ಗೊತ್ತಾಗಿದೆಯಾ ಈಗಾಗ್ಲೇ? ಹೌದು, ಬಹುತೇಕರಿಗೆ ನನ್ನ ಮೊದಲ ಮಾತಿನಿಂದಲೇ ಅರ್ಥವಾಗಿರಬೇಕು. ಇವತ್ತು ನಾವು ಮಾತಾಡ್ತಿರೋದು ಕಾಡಿನ ರಾಜನ ಬಗ್ಗೆ, ಸಿಂಹರಾಶಿ. ಹೌದು, ಸಿಂಹರಾಶಿಯವರ ಬಗ್ಗೆ. ನಿಮ್ಮ ಸೂರ್ಯರಾಶಿ ಅಥವಾ ಚಂದ್ರರಾಶಿ ಸಿಂಹವಾಗಿದ್ರೆ ಈ ವಿಡಿಯೋ ನಿಮ್ಮ ಅಂತರಂಗವನ್ನು ಖಂಡಿತ ಸ್ಪರ್ಶಿಸುತ್ತೆ. ಸಿಂಹರಾಶಿಯವರ ಬಗ್ಗೆ ಯಾರೂ ಹೇಳದ, ಯಾರೂ ತಿಳಿಯದ ಅದ್ಭುತ ಸತ್ಯಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡ್ಲೇಬೇಕು. ಯಾಕಂದ್ರೆ ಕೊನೆಯಲ್ಲಿ ಸಿಂಹರಾಶಿಯವರ ಬಗ್ಗೆ 99% ಜನರಿಗೆ ಗೊತ್ತಿಲ್ಲದ ಅವರ ಬಗ್ಗೆ ಒಂದು ದೊಡ್ಡ ರಹಸ್ಯವನ್ನು ನಾನು ಬಿಚ್ಚಿಡ್ತೀನಿ. ಇದು ಅವರ ಅಂತರಂಗದ ಕಥೆ. ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ನೀವು ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸಿಂಹರಾಶಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ಸೀರೀಸ್ಗೆ ನೀವು ನೀಡುತ್ತಿರುವ ಪ್ರೀತಿಗೆ ನಾನು ಆಭಾರಿ. ನಿಮ್ಮ ಕಮೆಂಟ್ಗಳನ್ನು ಓದುವಾಗ ನನಗೆ ಅದೆಷ್ಟು ಖುಷಿಯಾಗುತ್ತೆ ಗೊತ್ತಾ? ಒಂದಿಷ್ಟು ಸಮಯವಾದರೂ ನಿಮ್ಮ ಮುಖದಲ್ಲಿ ನಗು ತರಲು ಸಾಧ್ಯವಾಯಿತು ಎಂಬ ತೃಪ್ತಿ ಸಿಗುತ್ತೆ. ಈಗಲೇ ಕಮೆಂಟ್ ಮಾಡಿ. ಸಿಂಹರಾಶಿಯವರ ಬಗ್ಗೆ ನಿಮಗೆ ಹೆಚ್ಚು ಇಷ್ಟವಾಗುವ ಒಂದು ವಿಷಯ ಯಾವುದು? ಹಾಗಿದ್ರೆ ಬನ್ನಿ, ಸಿಂಹರಾಶಿಯವರ 10 ಮುಖ್ಯ ಗುಣಗಳನ್ನು ನೋಡೋಣ. ಅದು ನಿಜಕ್ಕೂ ನೀವು. ಮೊದಲ ಗುಣ, ಇವರಿಗೆ ಐಷಾರಾಮಿ ಅಭಿರುಚಿ. ನೀವೇನಾದ್ರೂ ಅಯ್ಯೋ ದಾರಿಯಲ್ಲಿ ಸಿಕ್ಕಿದ್ದನ್ನೇ ಏನೋ ತಗೊಳ್ಳೋಣ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಯೋಚಿಸುವವರಾಗಿದ್ರೆ ಸಿಂಹರಾಶಿಯವರ ಹತ್ರ ಆ ಮಾತು ನಡೆಯಲ್ಲ. ಅವರಿಗೆ ಬೇಕಾದ್ದು ಸಿಗುವವರೆಗೂ ಕಾಯುತ್ತಾರೆ. ಬೇಕಾದ್ರೆ ಸಮಯ ಕಳಿಯಲಿ, ಆದ್ರೆ ತಮ್ಮ ಅಭಿರುಚಿಯ ಬಗ್ಗೆ ಯಾವ ಕಾರಣಕ್ಕೂ ರಾಜಿ ಮಾಡ್ಕೊಳ್ಳಲ್ಲ. ಇದು ಅವರ ಘನತೆಗೆ ತಕ್ಕದಲ್ಲ ಅಂತ ಭಾವಿಸ್ತಾರೆ. ರಾಜರು ಅಂದ್ರೆ ಹಾಗೆ ಅಲ್ವಾ, ಅತ್ಯುತ್ತಮವಾದುದನ್ನೇ ಬಯಸುವುದು. ಎರಡನೇ ಗುಣ, ಇವರು ಸತ್ಯವನ್ನು ಎಂದಿಗೂ ಮುಚ್ಚಿಡಲ್ಲ. ಸಿಂಹರಾಶಿಯವರು ಹಾಗಲ್ಲ. ಸತ್ಯವನ್ನು ಸತ್ಯದಂತೆ ನೇರವಾಗಿ ಹೇಳ್ತಾರೆ. ಅದು ನಿಮಗೆ ಇಷ್ಟವಾಗುತ್ತೋ ಇಲ್ಲವೋ, ಅರ್ಥವಾಗುತ್ತೋ ಇಲ್ಲವೋ, ಅದು ನಿಮಗ್ ಬಿಟ್ಟದ್ದು. ಅವರು ಹೇಳಬೇಕೆಂದಿದ್ದನ್ನು ಬಹಳ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾರೆ. ಇಲ್ಲಿ ಯಾವುದೇ ಸಕ್ಕರೆ ಲೇಪಿತ ಮಾತುಗಳಿಲ್ಲ. ಈ ಗುಣ ಅವರ ಆತ್ಮವಿಶ್ವಾಸವನ್ನು ತೋರಿಸುತ್ತೆ ಅಲ್ವಾ? ನಿಮ್ಮ ಸಿಂಹರಾಶಿ ಸ್ನೇಹಿತರಲ್ಲಿ ನೀವು ಈ ಗುಣವನ್ನು ನೋಡಿದ್ದೀರಾ? ಕಮೆಂಟ್ನಲ್ಲಿ ತಿಳಿಸಿ. ಮೂರನೇ ಗುಣ, ಇವರನ್ನು ರಾಜರಂತೆ ಕಾಣಬೇಕು, ರಾಜಕುಮಾರಿಯಂತೆ ನೋಡಿಕೊಳ್ಬೇಕು. ಅವರು ಹೇಳೋದೇ ಹೀಗೆ: ನನ್ನನ್ನು ಕಾಡಿನ ರಾಜನಂತೆ ಗೌರವಿಸಿ. ಒಂದು ವೇಳೆ ನಾನು ಹೆಣ್ಣಾಗಿದ್ರೆ ರಾಜಕುಮಾರಿಯಂತೆ ನನ್ನನ್ನು ನೋಡಿಕೊಳ್ಳಿ, ಇಲ್ಲದಿದ್ರೆ ನನ್ನನ್ನು ನನ್ನಷ್ಟಕ್ಕೆ ಬಿಡಿ. ಅವರು ತಮ್ಮ ಬಗ್ಗೆ ತುಂಬಾನೇ ಸ್ಪಷ್ಟ. ನಿಮಗೆ ಸಾಧ್ಯವಿಲ್ಲ ಅಂದ್ರೆ ನೀವು ನಿಮ್ಮ ಲೋಕದಲ್ಲಿ ಖುಷಿಯಾಗಿರಿ, ನಾನು ನನ್ನ ಲೋಕದಲ್ಲಿ ಖುಷಿಯಾಗಿರ್ತೀನಿ. ಅಂದ್ರೆ ಅವರ ಸೆಲ್ಫ್ ರೆಸ್ಪೆಕ್ಟ್ ಅಷ್ಟು ಮುಖ್ಯ. ಅವರನ್ನು ಯಾವತ್ತೂ ಕೀಳಾಗಿ ಕಾಣೋಕ್ ಹೋಗ್ಬೇಡಿ. ಇಲ್ಲೂ ಒಂದು ಕುತೂಹಲಕಾರಿ ವಿಷಯ ಇದೆ. ಇವರ ಈ ರಾಜಪ್ರೀತಿಯ ಹಿಂದಿನ ರಹಸ್ಯವನ್ನು ಕೊನೆಯಲ್ಲಿ ತೆರೆದಿಡ್ತೀನಿ. ನಾಲ್ಕನೇ ಗುಣ, ಇವರಿಗೆ ಬೇಕಾಗಿರುವುದು ಒಂದೇ ಮತ್ತು ಅದನ್ನು ಪಡೆಯಲು ಅವರು ಖಚಿತವಾಗಿ ಶ್ರಮಿಸುತ್ತಾರೆ. ಯಾಕೆ ಗೊತ್ತಾ? ಇವರ ಲಿಸ್ಟ್ನಲ್ಲಿ ಎರಡನೇ ಆಯ್ಕೆ ಅನ್ನೋದೇ ಇರಲ್ಲ. ನನಗೆ ಇದೇ ಬೇಕು, ನಾನು ಇದನ್ನೇ ಮಾಡಬೇಕು. ಅವರ ಜೀವನದಲ್ಲಿ ಬಹಳಷ್ಟು ಸ್ಪಷ್ಟತೆ ಇರುತ್ತೆ. ನನಗೆ ಈ ಆಯ್ಕೆಗಳು ಬೇಕು, ಎರಡನೇ, ಮೂರನೇ, ನಾಲ್ಕನೇ ಆಯ್ಕೆಗಳ ಅಗತ್ಯವಿಲ್ಲ. ನೀವು ಇವರನ್ನು ನಿಮ್ಮ ಪ್ಲಾನ್ ಬಿ ಏನು ಅಂತ ಕೇಳಿದ್ರೆ ಅವರು ನಗುತ್ತಾ ಹೇಳ್ತಾರೆ, ಪ್ಲಾನ್ ಎ ಯಶಸ್ವಿಯಾಗುತ್ತೆ, ನನಗೆ ಪ್ಲಾನ್ ಬಿ ಬೇಕಾಗಿಲ್ಲ. ಇವರ ಈ ದೃಢ ನಿರ್ಧಾರ ಗುಣ ಹಲವರಿಗೆ ಮಾದರಿಯಲ್ವಾ? ಐದನೇ ಗುಣ, ಇವರಿಗೆ ತಮ್ಮನ್ನು ತಾವು ರಾಜಮರ್ಯಾದೆಯಲ್ಲಿ ಇಟ್ಟುಕೊಳ್ಳುವುದಂದ್ರೆ ಬಹಳ ಇಷ್ಟ. ಕೆಲವೊಮ್ಮೆ ಸಣ್ಣ ಸಮಾರಂಭಗಳಿಗೂ ಇವರು ಓವರ್ ಡ್ರೆಸ್ ಮಾಡ್ತಾರೆ. ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮವಿದ್ರೂ ರೆಡಿಯಾಗಿ ಶೃಂಗಾರ ಮಾಡಿಕೊಂಡು ಹೋಗ್ತಾರೆ. ಹೊರಗೆ ಹೋಗುವ ಮೊದಲು ಕನ್ನಡಿ ಮುಂದೆ ನಿಂತು ನಾನು ರಾಜನಂತೆ ಕಾಣಿಸ್ತಿದ್ದೇನೋ ಇಲ್ಲವೋ ಅಂತ ಖಚಿತಪಡಿಸಿಕೊಂಡು ಹೊರಡ್ತಾರೆ. ಯಾಕಂದ್ರೆ ಇವರಿಗೆ ವ್ಯಕ್ತಿತ್ವ ಬಹಳ ಮುಖ್ಯ. ಇವರ ಈ ಗುಣವನ್ನು ನೀವು ಮೆಚ್ಚುತ್ತೀರಾ ಅಲ್ವಾ? ನಿಮ್ಮ ಸಿಂಹರಾಶಿ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ಈ ಸತ್ಯ ಗೊತ್ತಾಗಲಿ. ಮುಂದಿನ ಗುಣವಂತೂ ಬಹಳ ಆಸಕ್ತಿಕರ. ಇವರು ನೈಸರ್ಗಿಕವಾಗಿ ಫ್ಲರ್ಟಿಂಗ್ ಸ್ವಭಾವದವರು. ಆದ್ರೆ ಇದನ್ನು ಬೇಕು ಅಂತ ಮಾಡಲ್ಲ, ಇದು ಅವರ ಸ್ವಭಾವದಲ್ಲಿಯೇ ಇರುತ್ತೆ. ನಡೆಯುವಾಗ 4 ಕಾಂಪ್ಲಿಮೆಂಟ್ಗಳನ್ನು ಕೊಡುತ್ತಾರೆ, ಇಲ್ಲೊಂಚೂರು ಫ್ಲರ್ಟ್ ಮಾಡ್ತಾರೆ, ಅಲ್ಲೊಂಚೂರು ಫ್ಲರ್ಟ್ ಮಾಡ್ತಾರೆ. ಕಪಿಲ್ ಶರ್ಮಾ ಶೋದಲ್ಲಿ ಕಪಿಲ್ ಶರ್ಮಾದ ಸೂರ್ಯರಾಶಿ ಯಾವುದೋ ಗೊತ್ತಿಲ್ಲ, ಆದ್ರೆ ಇವರು ಹಾಗೆ ಎಲ್ಲರನ್ನೂ ಖುಷಿಯಾಗಿ ಇಡ್ತಾರೆ. ಈ ವ್ಯಕ್ತಿಯೊಂದಿಗೆ ಮಾತನಾಡುತ್ತಾರೆ, ಆ ವ್ಯಕ್ತಿಗೆ ಕಾಂಪ್ಲಿಮೆಂಟ್ ಕೊಡುತ್ತಾರೆ, ಎಲ್ಲರಿಗೂ ಗಮನ ಕೊಡುತ್ತಾರೆ. ಇದು ಅವರ ವ್ಯಕ್ತಿತ್ವದ ಒಂದು ಭಾಗ, ಹುಟ್ಟಿನಿಂದಲೇ ಬಂದ ಗುಣ. ಆದ್ರೆ ಈ ಫ್ಲರ್ಟಿಂಗ್ ಹಿಂದೆ ಕೂಡ ಒಂದು ನಿಗೂಢವಾದ ವಿಷಯ ಇದೆ. ಅದು ಅವರ ನಿಜ ಮನಸ್ಸನ್ನು ತೋರಿಸುತ್ತೆ. ಅದನ್ನು ಕೊನೆಯಲ್ಲಿ ನೋಡೋಣ.
ಇವರ ಬಗ್ಗೆ ಇನ್ನೊಂದು ಸುಂದರವಾದ ಸತ್ಯ ಏನಂದ್ರೆ ಇವರು ಸಮಾಜದ ಕೆಳಸ್ತರದ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆಯೂ ಬಹಳ ಕಾಳಜಿ ವಹಿಸ್ತಾರೆ. ಅವರು ನಿಜವಾಗ್ಲೂ ಹೃದಯಪೂರ್ವಕವಾಗಿ ಆ ವ್ಯಕ್ತಿಯ ಬಗ್ಗೆ ಚಿಂತೆ ಮಾಡುತ್ತಾರೆ ಮತ್ತು ಅವರನ್ನು ಚೆನ್ನಾಗಿ ನೋಡಿಕೊಳ್ತಾರೆ. ಹೃದಯವಂತಿಕೆಯಲ್ಲಿ ಇವರು ಬಹಳ ಉದಾರರಾಗಿರುತ್ತಾರೆ. ನಿಜ ಹೇಳ್ಬೇಕಂದ್ರೆ ಇವರು ನಿಜವಾದ ಚಿನ್ನವಿದ್ದ ಹಾಗೆ. ಹೊರಗೆ ಸಿಂಹ, ಒಳಗೆ ಚಿನ್ನ. ನಿಮ್ಮ ಸಿಂಹರಾಶಿ ಸ್ನೇಹಿತರಿಗೆ ಇದು ಎಷ್ಟು ಸತ್ಯ ಅಂತ ಕೇಳಿ. ಇನ್ನೊಂದು ಅದ್ಭುತ ವಿಷಯ ಅಂದ್ರೆ ಇವರು ತಮ್ಮನ್ನು ದ್ವೇಷಿಸುವವರನ್ನು ತೀವ್ರವಾಗಿ ಅಸೂಯೆಪಡುವಂತೆ ಮಾಡ್ತಾರೆ ಮತ್ತು ಇದನ್ನು ಇವರು ಬಹಳ ಎಂಜಾಯ್ ಮಾಡ್ತಾರೆ. ಇನ್ನಷ್ಟು ಅಸೂಯೆ ಪಡಿ, ಇನ್ನಷ್ಟು ಹೊಗೆ ಬರಲಿ ಅನ್ನೋ ರೀತಿ. ಇವರು ಪ್ರತಿ ಸಲವೂ ತಮ್ಮನ್ನು ತಾವು ಉತ್ತಮಪಡಿಸಿಕೊಳ್ಳುತ್ತಾರೆ. ಇದರಿಂದ ಬೇರೆಯವರನ್ನು, ವಿಶೇಷವಾಗಿ ತಮ್ಮನ್ನು ದ್ವೇಷಿಸುವವರನ್ನು ಕೆರಳಿಸಲು ಅವರಿಗೆ ಸಂತೋಷ. ಇದು ಅವರ ಯಶಸ್ಸಿನ ಒಂದು ಪ್ರತೀಕ ಅಲ್ವಾ? ಬಹಳ ಬಹಳ ಮುಖ್ಯವಾದ ವಿಷಯ. ಇವರು ಒಳ್ಳೆ ಮೂಡ್ನಲ್ಲಿಲ್ಲದಾಗ ಅಥವಾ ಕೋಪಗೊಂಡಾಗ ಯಾರೊಂದಿಗೂ ಮಾತನಾಡದೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅವರಿಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರೂ ನಿಮ್ಮ ಮೇಲೆ ಕೋಪಗೊಂಡಿದ್ರೆ ಅಥವಾ ನಿಮ್ಮಿಂದ ಅಸಮಾಧಾನಗೊಂಡಿದ್ರೆ ಅವರು ಸುಮ್ಮನೆ ಕೂತಿರ್ತಾರೆ. ನಿಮ್ಮೊಂದಿಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ಅವರು ನಿಮಗೆ ತಣ್ಣನೆಯ ಮೌನವಾದ ಚಿಕಿತ್ಸೆ ನೀಡುವಲ್ಲಿ ಬಹಳ ನಿಪುಣರಾಗಿರುತ್ತಾರೆ. ಇದು ಅವರ ರಾಜಗಾಂಭೀರ್ಯದ ಒಂದು ಲಕ್ಷಣ ಅಲ್ವಾ? ಸಿಂಹರಾಶಿಯವರು ಕೋಪ ಮಾಡಿಕೊಂಡಾಗ ಹೇಗೆ ವರ್ತಿಸುತ್ತಾರೆ ಅನ್ನೋದನ್ನು ಕಮೆಂಟ್ನಲ್ಲಿ ಬರೆಯಿರಿ. ಈಗ ಕೊನೆಯ ಗುಣ, ಇದು ಬಹಳ ಸುಂದರ. ಇವರು ಅತಿ ಹೆಚ್ಚು ರೊಮ್ಯಾಂಟಿಕ್ ಆಗಿರ್ತಾರೆ. ವಿಶೇಷವಾಗಿ ಪುರುಷ ಸಿಂಹರಾಶಿ ಸದಸ್ಯರು ಮಹಿಳೆಯೊಬ್ಬರನ್ನು ಇಷ್ಟಪಡಿದ್ರೆ ಅವರು ಆ ವ್ಯಕ್ತಿಯನ್ನು ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಸುಂದರವಾದ ವ್ಯಕ್ತಿ ಅಂತ ಭಾವಿಸ್ತಾರೆ. ಅದಕ್ಕಾಗಿ ಅವರು ಚಂದ್ರ ನಕ್ಷತ್ರಗಳನ್ನು ಕಡಿಸಿ ತರುತ್ತೇನೆ ಎನ್ನುತ್ತಾರೆ. ಅದೆಷ್ಟೋ ಕವಿತೆಗಳನ್ನು ಬರೆಯುತ್ತಾರೆ, ಪ್ರೀತಿಯ ಮಾತುಗಳನ್ನು ಹೇಳ್ತಾರೆ. ಇವರು ತಮ್ಮ ಸಂಗಾತಿಯನ್ನು ಅಥವಾ ತಮ್ಮ ಪ್ರೀತಿಪಾತ್ರರನ್ನು ಇಡೀ ಜಗತ್ತಿನಲ್ಲಿಯೇ ಅತ್ಯುತ್ತಮ ಎಂದು ಭಾವಿಸುವಂತೆ ಮಾಡುವ ವ್ಯಕ್ತಿಗಳು. ಒಂದು ವೇಳೆ ನೀವು ಸಿಂಹರಾಶಿ ವ್ಯಕ್ತಿಯೊಂದಿಗೆ ಸಂಬಂಧದಲ್ಲಿದ್ರೆ ಮತ್ತು ಅವರು ನಿಮಗೆ ಕರೆ ಮಾಡಿದ್ರೆ ಫೋನ್ ಎತ್ತುವುದನ್ನು ಮರೆಯಬೇಡಿ. ಒಂದು ವೇಳೆ ಮೀಟಿಂಗ್ನಲ್ಲಿದ್ದರೆ ತಕ್ಷಣ ಕರೆ ಮಾಡಿ. ಇಲ್ಲದಿದ್ರೆ ನಾನು ಹೇಳಿದ ಪಾಠ 4 ದಿನವೂ ನೆನಪಿರಲಿಲ್ಲ ಅಂತ ಹೇಳಬೇಡಿ. ಸ್ನೇಹಿತರೆ, ನಾನು ಹೇಳಿದಂತೆ ವಿಡಿಯೋ ಕೊನೆಯವರೆಗೂ ನನ್ನ ಜೊತೆ ಇರಿ. ಯಾಕಂದ್ರೆ ಸಿಂಹರಾಶಿಯವಳ ಬಗ್ಗೆ ಒಂದು ದೊಡ್ಡ ರಹಸ್ಯವನ್ನು ಇವತ್ತು ನಾನು ತೆರೆದಿಡಲೇಬೇಕು. ಇದು ಕೇಳಿದ್ರೆ ಎಲ್ಲಾ ಸಿಂಹರಾಶಿಯವರು ನಕ್ಕರೂ ನಗಬಹುದು, ಇಲ್ಲ ಮೇಡಮ್ ನಮ್ಮ ಬಗ್ಗೆ ಹೀಗೆ ಯಾಕೆ ಹೇಳಿದ್ರಿ ಅಂತ ಪ್ರಶ್ನಿಸಲೂಬಹುದು. ಆದ್ರೆ ಅದಕ್ಕೂ ಮೊದಲು ಸಿಂಹರಾಶಿಯವರ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳು. ನಿಮ್ಮ ಮೂಲಧಾತು ಅಗ್ನಿ, ನಿಮ್ಮ ಆಳುವ ಗ್ರಹ ಸೂರ್ಯ. ನಿಮ್ಮ ಅದೃಷ್ಟದ ಬಣ್ಣಗಳು ಕೆಂಪು, ಹಳದಿ ಮತ್ತು ಕಿತ್ತಳೆ. ನಿಮ್ಮ ಅದೃಷ್ಟ ರತ್ನಗಳು ರೂಬಿ ಮತ್ತು ಡೈಮಂಡ್. ನೀವು ಯಾವ ರಾಶಿಯವರೊಂದಿಗೆ ಹೆಚ್ಚು ಹೊಂದಾಣಿಕೆ ಹೊಂದಿದ್ದೀರಾ ಅಂದ್ರೆ ಮೇಷ, ಧನಸ್ಸು ಮತ್ತು ಸಹಜವಾಗಿ ನಿಮ್ಮದೇ ಸಿಂಹರಾಶಿ. ಯಾಕಂದ್ರೆ ಸಿಂಹ ಮತ್ತು ಸಿಂಹಿಣಿ ಪರಸ್ಪರ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ. ನೀವು ಯಾವ ರಾಶಿಯವರೊಂದಿಗೆ ಕಡಿಮೆ ಹೊಂದಾಣಿಕೆ ಹೊಂದಿದ್ದೀರಾ ಅಂದ್ರೆ ವೃಷಭ, ವೃಶ್ಚಿಕ ಮತ್ತು ಮೀನರಾಶಿ. ಈಗ ಸ್ನೇಹಿತರೆ, ನಾನು ನಿಮಗೆ ಹೇಳಬೇಕೆಂದಿದ್ದ ಕೊನೆಯ ಅತಿ ಮುಖ್ಯ ವಿಷಯವನ್ನು ಹೇಳುವ ಸಮಯ ಬಂದಿದೆ. ಸಿಂಹರಾಶಿಯವರು ಅಂದ್ರೆ ಮೇಲೆ ನೋಡಿದ್ರೆ ಒಂದು ದೊಡ್ಡ ಭೀಕರ ಸಿಂಹದಂತೆ ಕಾಣಿಸುತ್ತಾರೆ. ಅಷ್ಟು ಉಗ್ರವಾಗಿ, ಅಷ್ಟು ಗಾಂಭೀರ್ಯದಿಂದ ಕಾಣಿಸುತ್ತಾರೆ. ಅವರನ್ನು 2ನೇ ಬಾರಿ ಮಾತನಾಡಿಸಲಿಕ್ಕೆ ನಿಮಗೆ ಭಯವಾಗಬಹುದು. ಆದ್ರೆ ಎಲ್ಲಾ ರಾಶಿಚಕ್ರ ಚಿಹ್ನೆಗಳಲ್ಲೇ ಅತಿ ಮೃದು ಹೃದಯದವರು ಯಾರು ಗೊತ್ತಾ? ಸಿಂಹರಾಶಿಯವರು. ಹೌದು, ಇವರು ಒಳಗೆ ಅಷ್ಟು ಮೃದುವಾದ ಬೆಣ್ಣೆಯಂತಹ ಮನಸ್ಸನ್ನು ಹೊಂದಿರುತ್ತಾರೆ. ಅದನ್ನು ಮುಖದ ಮೇಲೆ ತೋರಿಸಿಕೊಳ್ಳುವುದಿಲ್ಲ ಅಷ್ಟೇ. ಆದ್ರೆ ಅವರು ಒಳಗೆ ಅಳುವಾಗ ಏಕಾಂತದಲ್ಲಿ ಅಳಲು ಬಯಸುತ್ತಾರೆ. ಬಾಗಿಲು ಹಾಕಿಕೊಂಡು ಅಥವಾ ಬಾತ್ರೂಂನಲ್ಲಿ ತಮ್ಮನ್ನು ತಾವು ಲಾಕ್ ಮಾಡಿಕೊಂಡು ಅಳುತ್ತಾರೆ. ಅಥವಾ ದುಃಖದಲ್ಲಿದ್ದಾಗ ತಮ್ಮ ಕಣ್ಣೀರು ಸುರಿಸುತ್ತಾರೆ. ಇವರು ಹೊರಗಿನಿಂದ ಎಷ್ಟು ದೃಢವಾಗಿ ಕಾಣಿದರೂ ಒಳಗಿನಿಂದ ಅಷ್ಟೇ ಸುಂದರವಾದ ಜನರು. ನಾವು ಹಲವು ಬಾರಿ ಹೇಳ್ತೀವಲ್ವಾ, ಪ್ರದರ್ಶನಕ್ಕೆ ಹೋಗಬೇಡಿ, ನಿಮ್ಮ ಮೆದುಳನ್ನು ಬಳಸಿ. ನಿಜವಾಗಿಯೂ ಇವರ ಹೊರಗಿನ ನೋಟಕ್ಕೆ ಹೆದರಬೇಡಿ. ಇವರು ನಿಮ್ಮ ಎಲ್ಲಾ ದುಃಖಗಳನ್ನು ಒಳಗಿನಿಂದಲೇ ಅರಿತುಕೊಳ್ಳುತ್ತಾರೆ ಮತ್ತು ನಿಮ್ಮನ್ನು ಚೆನ್ನಾಗಿ ಗುರುತಿಸುತ್ತಾರೆ. ಇದು ಸಿಂಹರಾಶಿಯವರ ಬಗ್ಗೆ ಇವತ್ತಿನ ವಿಡಿಯೋ. ಧನಸ್ಸು, ಕುಂಭ ಅಥವಾ ಕರ್ಕಾಟಕ ರಾಶಿಯವರ ಬಗ್ಗೆ ಸಾಕಷ್ಟು ಕಮೆಂಟ್ಗಳು ಬರ್ತಿದಿವೆ ಅಂತ ನನಗೆ ಗೊತ್ತಿದೆ. ಆದ್ರೆ ನಾನು ಸರ್ಪ್ರೈಸ್ ಅಂತ ಅಂದ್ಕೊಂಡೆ ಮತ್ತು ಪ್ರತಿ ಬಾರಿಯೂ ಇದು ಸರ್ಪ್ರೈಸ್ ಆಗಿಯೇ ಇರಬೇಕು. ತುಂಬಾ ಧನ್ಯವಾದಗಳು. ವೃಶ್ಚಿಕ ರಾಶಿ ವಿಡಿಯೋಗೆ, ವೃಷಭ ರಾಶಿ ವಿಡಿಯೋಗೆ ಅಷ್ಟು ಪ್ರೀತಿ ನೀಡಿದ್ದಕ್ಕಾಗಿ ಮತ್ತು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ನಿಮ್ಮ ಪ್ರೀತಿ ಹೀಗೆ ಇರಲಿ. ಆಶೀರ್ವಾದದೊಂದಿಗೆ ಸಂತೋಷವಾಗಿರಿ, ಸಮೃದ್ಧರಾಗಿರಿ. ಮತ್ತು ಹೌದು ಸಿಂಹರಾಶಿಯವರೇ, ನಾನು ನಿಜವಾಗಲೂ 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 ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅದೆಷ್ಟೋ ಪ್ರೀತಿ ನಿಮಗೆ.